ಓಕೆ ನಮಸ್ತೆ ಅಪ್ಪ ಅಮ್ಮ. ಓಕೆ ಸಿಸ್ಟರ್ ಕೂಡ ಏನಂತ ಹೇಳಿದ್ರೆ ಇವ್ರು ಹಾಸ್ಪಿಟಲ್ ಅಲ್ಲಿ ಸಹ ವರ್ಕ್ ಮಾಡ್ತಾ ಇದಾರೆ. ಹಾಗೆ ಅವ್ರಿಗೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸ್ಪೈನ್ ಪ್ರಾಬ್ಲಮ್ ಆಗಿತ್ತು. ಓಕೆ ಅವ್ರಿಗೆ ಬಂದ್ಬಿಟ್ಟು ಈ ಕತ್ತಿನ ಭಾಗದಲ್ಲಿ ತುಂಬಾ ಪೇನ್ಸ್ ಬರ್ತಾ ಇತ್ತು. ಓಕೆನಾ, ಹಾಗಾಗ್ಬಿಟ್ಟು ಅವ್ರಿಗೆ ಏನಂತ ಹೇಳಿದ್ರೆ ಎಲ್ಲೂ ಕೂಡ ರಿಕವರಿ ಆಗಿಲ್ಲ. ಬಟ್ ಸರಾಕೆರೆ ಗೊತ್ತಾಯ್ತು. ಸರಾಕೆರೆ ಬಂದಾದ್ಮೇಲೆ ಓಕೆ ಒಂದು 5 ದಿನ ಆಗಿರೋದಷ್ಟೇ ಅವ್ರು ಬಂದು. ಓಕೆ ಅವ್ರಿಗೆ 2 ದಿನದಲ್ಲೇ ಏನಂತ ಹೇಳಿದ್ರೆ ಅವ್ರಿಗೆ ಚೇಂಜಸ್ ಗೊತ್ತಾಗಿದೆ ಅಪ್ಪ ಅಮ್ಮ. ಓಕೆ ಅವ್ರ ಅನುಭವನ ಅವರೇ ಶೇರ್ ಮಾಡ್ತಾರೆ, ಕೇಳಿಸ್ಕೊಳ್ಳೋಣ. ಓಕೆ, ನಿಮ್ಮ ಹೆಸರು ಸಿಸ್ಟರ್? ನಮಸ್ತೆ, ನನ್ನ ಹೆಸರು ಸಬ್ರಿಂಗ್ ಬಾನು. ನಾನಿಲ್ಲಿ ಬಂದು ಇವತ್ತು ಫಿಫ್ತ್ ಡೇ. ನಾನು ಫಸ್ಟ್ ತೊಗೊಂಡಿದ್ದು ಅದು ಮ್ಯಾಟ್, ಆಮೇಲೆ ನೆಕ್ಸ್ಟ್ ಡೇ ತೊಗೊಂಡೆ. ಅದರಲ್ಲಿ ಬೆಟರ್ ಫೀಲ್ ಆಗಿದೆ ನನಗೆ. ಅದು ನೆಕ್ಸ್ಟ್ ಡೇ ತೊಗೊಳೋ ಅಷ್ಟೊತ್ತಿಗೆ ಅದು ಹೋಗ್ಬಿಡ್ತು. ಅದೇ ಬೇಜಾರಾಯಿತು. ಆದರೆ ಪರವಾಗಿಲ್ಲ, ನಂಗೆ ಇವತ್ತು ಫಿಫ್ತ್ ಡೇ. ಬೆಡ್ ಅಲ್ಲಿ ನೀವು ಥೆರಪಿ ಮಾಡಿದ್ದೀರಾ? ಒಂದೇ ದಿನ CCMR ಬೆಡ್ ಅಲ್ಲಿ ಥೆರಪಿ ಮಾಡಿರೋದ್ರಿಂದ ಓಕೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನೆಕ್ಸ್ಟ್ ಡೇ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಇರಲಿಲ್ಲ, ಅದು ತಗೋಬೇಕಂತ ಬಂದೆ. ಅಷ್ಟೊತ್ತಿಗೆ ಆಗಲೇ ಬಾಯ್ ಹೇಳ್ತಾ ಇದ್ರು ಅವ್ರ ಬೆಡ್ಡಿಗೆ. ತುಂಬ ಬೇಜಾರಾಯಿತು. ಮತ್ತು ನೆಕ್ಸ್ಟು ಇವಾಗ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈ ಬಂದು ಪೇನ್ ಎಲ್ಲ ಕಡಿಮೆ ಆಗಿದೆ. ಬಟ್ ನನಗೆ ಕೈ ಶೋಲ್ಡರ್ ಎತ್ತಕ್ಕೆ ಬರಲ್ಲ. ರೈಟ್ ಸೈಡ್ ಇಷ್ಟೇ ಎತ್ತಕ್ಕೆ ಬರೋದು, ಇದಕ್ಕಿಂತ ಮತ್ತೆ ಮೇಲೆ ಎತ್ತಕ್ಕೆ ಬರಲ್ಲ. ಇವಾಗ ಬೆಟರ್ ಇದೆ, ನೋವೆಲ್ಲ ಕಡಿಮೆ ಆಗಿದೆ. ಆದರೆ ಇನ್ನೊಂದು ಸ್ವಲ್ಪ 3 ಬಾಲ್ ಥೆರಪಿನ ಕೊಟ್ಟಿದ್ದಾರೆ. 3 ಬಾಲ್ ನಾನು 9 ಬಾಲ್ ತೊಗೊಳ್ತಾ ಇದ್ದೀನಿ. 2 ಡೇಸ್ ತಗೊಂಡೆ, 3 ಡೇಸ್ ತಗೊಂಡೆ. ಆಮೇಲೆ 1 ಡೇ ಬಿಟ್ಟು 1 ಡೇ ಅಲ್ವಾ ಅದು. ಹಂಗಾಗಿ ಇವತ್ತು ತೊಗೋಬೇಕು. ನಿನ್ನೆ ನಾನು ತೊಗೊಂಡಿಲ್ಲ. ಆದರೆ ಬೆಟರ್ ಇದೆ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. 9 ಬಾಲ್ ಮಾಡುವಾಗ ಹೇಗೆ ಅನ್ನಿಸ್ತಮ್ಮ ನಿಮಗೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋವೆಲ್ಲ ಕಡಿಮೆ ಆಗ್ತಾ ಇದೆ. ಫಿಟ್ಟಿಂಗ್ ಸೆನ್ಸೇಷನ್ ಎಲ್ಲ ಕಡಿಮೆ ಆಗಿದೆ ನನಗೆ. ಆಮೇಲೆ ಇದು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇತ್ತು ನನಗೆ ಶೋಲ್ಡರ್ ಫುಲ್ಲು. ಅದಕ್ಕೆಲ್ಲ ತುಂಬ ತೊಗೊಂಡೆ. ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಎಲ್ಲ ಬರೀ ಕೈಗೆ ತೊಗೊಂಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೆಡಿಸಿನ್ ತೊಗೊಂಡೋಗಿ ರಿಸಲ್ಟ್ ಬಂದಿತ್ತಮ್ಮ? ಮೆಡಿಸಿನ್ ಬಂದಾಗ ನಾನು ಟ್ಯಾಬ್ಲೆಟ್ಸ್, ಪೇನ್ ಕಿಲ್ಲರು ಮತ್ತು ಸ್ಟೀರಾಯ್ಡ್ಸ್ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡಿದ್ದೀನಿ. ಅವಾಗ ಮಾಮೂಲಿ ಕಡಿಮೆ ಆಗುತ್ತೆ. ಮತ್ತು ಅದು ಬಿಟ್ಟರೆ ಮತ್ತೆ ಮಾಮೂಲಿ ಬಂದೇ ಬರುತ್ತೆ ಅದು. ಹಂಗಾಗಿ ಸ್ಟೀರಾಯ್ಡ್ ತೊಗೊಳ್ಳಿಲ್ಲ. ಬಿಟ್ಟಿಗಾಗಲೇ ನಾನು 3 ಮಂತಿಂದ ಟ್ಯಾಬ್ಲೆಟ್ಸು ಇದೆಲ್ಲ ಬಿಟ್ಟು ತೊಗೊಳ್ತಾ ಇದ್ದೀನಿ. ಈ 15 ಡೇಸ್ ಆಯ್ತು ಬಿಟ್ಬಿಟ್ಟೆ ನಾನೇ ಬೇಜಾರಾಗಿ. ಕಂಟಿನ್ಯೂ ಆಯಿತು. ಸ್ಟೀರಾಯ್ಡ್ಸಿಂದ ವೇಟ್ ಎಲ್ಲ ಜಾಸ್ತಿ ಆಯಿತು. ತುಂಬ ಗ್ಯಾಸ್ಟ್ರಿಕ್ ಎಲ್ಲ ಪ್ರಾಬ್ಲಮ್ ಆಯಿತು ಅಂತ ನಾನೇ ಬಿಟ್ಬಿಟ್ಟೆ, ಹೋಗ್ಲೂ ಇಲ್ಲ. ಈಗ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದೆ ನಮಗೆ ಮಣಿಪಾಲಿಗೆ ಹೋಗಬೇಕು ಅಂತ. ನಾನು ದಾವಣಗೆರೆ ತೋರಿಸಿದೆ, ಒಂದು 7-8 ಡಾಕ್ಟರ್ ಹತ್ರ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಆಮೇಲೆ ಬೆಂಗಳೂರಿಗೆ ತೋರಿಸಿದೆ. ಅಲ್ಲೂ MRI ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ದೀನಿ. ಅದು ಅವ್ರು ಏನು ಹೇಳ್ತಾರೆ, ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ, ಎಕ್ಸಸೈಸ್ ಮಾಡ್ಕೊಳ್ಳಿ, ಇದೇನಿಲ್ಲ ಕ್ರಮೇಣ ಕಡಿಮೆ ಆಗುತ್ತೆ, ಒಂದು 6 ಮಂತ್ ಬೇಕು ನಿಮಗೆ ಅಂತಲೇ ಹೇಳಿದರು. ಆದರೆ ಇಲ್ಲಿ ಬಂದು 5th ಡೇಗೆ ನನಗೆ ಪರವಾಗಿಲ್ಲ, ಕಡಿಮೆ. ಎಷ್ಟು ಖರ್ಚು ಮಾಡಿದ್ರಮ್ಮ ಇದಕ್ಕೋಸ್ಕರ? ಒಂದು 30,000-40,000 ಆಗಿದೆ. MRI ಬರೀ ಸ್ಕ್ಯಾನಿಂಗಿಗೆ ಆಗಿದೆ. ಮತ್ತು ಮೆಡಿಸಿನ್ಸ್ ಖರ್ಚೆಲ್ಲ ಬೇರೆ ಸಪ್ರೇಟ್, ಅವೆಲ್ಲ ಬೇರೆ ಆಗ್ತವೆ. ಸ್ಕ್ಯಾನಿಂಗು MRIಗೆ ಇಷ್ಟು ಹೋಗಿದೆ 40,000. ಸರಾಕೆರಿಗೆ ಬಂದು ಎಷ್ಟು ಖರ್ಚು ಮಾಡಿದ್ದೀರಾ? 0. ಇದು ರಿಲೀಫ್ ಎಷ್ಟು % ರಿಲೀಫ್ ಆಗಿದೆ? ನನಗೆ 50% ಕಡಿಮೆ ಆಗಿದೆ. ಈ ರಿಸಲ್ಟ್ ಬೇರೆ ಸಿಕ್ಕಿದ್ದಿಲ್ಲ. ಓಕೆ ಅಪ್ಪ ಅಮ್ಮ, 6 ದಿನದಲ್ಲಿ ಅಮ್ಮ ಏನಾಗಿರೋದು ಓಕೆನಾ 50% ಅಂದ್ರೆ ಅರ್ಧಕ್ಕರ್ಧ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಇವತ್ತು ಇವ್ರು ಇಷ್ಟು ಖುಷಿ ಆಗಿದ್ದಾರೆ, ಇಷ್ಟು ನಗ್ತಾ ಇದಾರೆ ಅಂತ ಹೇಳಿದ್ರೆ ಯಾವ್ದಂತ ಹೇಳ್ತೀರಮ್ಮ? ಸರಾಕೆರೆ ಅಂತ. ಓಕೆನಾ, ತುಂಬ ಚೆನ್ನಾಗಿದೆ, ಬೆಟರ್ ಇದೆ, ತುಂಬ ಚೆನ್ನಾಗಿದೆ. ಪೇನ್ ಎಲ್ಲ ಕಡಿಮೆ ಆಗಿದೆ. ಎಲ್ಲರೂ ಯಾರು ಮಿಸ್ ಮಾಡಬೇಡ್ರಿ, ಎಲ್ಲರೂ ಕಂಟಿನ್ಯೂ ಬರ್ರಿ. ಓಕೆ ಸಿಸ್ಟರ್, ಇವಾಗ ಬಂದ್ಬಿಟ್ಟು ನೀವು ಮೆಡಿಕಲ್ ಫೀಲ್ಡ್ ಎಲ್ಲ ಇರೋದ್ರಿಂದ ಈಗ ಮೆಡಿಸಿನ್ಸ್ ತಗೊಳ್ಳೋದು, ಸ್ಟೀರಾಯ್ಡ್ ತಗೊಳ್ಳೋದು ಸೂಕ್ತ ಅಲ್ವಾ? ಸೂಕ್ತ ಅಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ತಗೊಳ್ಳೇಬೇಕಾಗುತ್ತೆ. ಅನಿವಾರ್ಯತೆ ಇದ್ದಾಗ ಅನಿವಾರ್ಯತೆ ಆಗಿದೆ. ಯಾಕೆಂದರೆ ಈಗ ಎಲ್ಲರೂ ಒಂದೇ ಸರಿ ಸೇರಾಕೆರೆಗೆ ಬರ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಮೆಡಿಸಿನ್ಗೆ ಅಲ್ಲಿಗೆ ಬರ್ರಿ ಅಂತಲೇ ಹೇಳೋಕ್ಕಾಗಲ್ಲ. ಅದ್ರ ಜೊತೆ ಇದು ಇರಲೇಬೇಕು. ಇದಿದ್ರೇ ತುಂಬ ಒಳ್ಳೆಯದು. ಚೆನ್ನಾಗಿದೆ. ಥ್ಯಾಂಕ್ ಯು.